ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಈಗ ಮತ್ತೆ ಸಂಕಷ್ಟ ಅನ್ನುವಂತಹ ವಿಚಾರ. ಮಾಜಿ ಸಚಿವ ಜನಾರ್ದನ ರೆಡ್ಡಿಗೆ ಮತ್ತೆ ಈಗ ಗಣಿ ಸಂಕಷ್ಟ ಶುರುವಾದಂತೆ ಕಾಣಿಸ್ತಾ ಇದೆ. ಗಡಿ ಒತ್ತುವರಿ ಮಾಡಿರೋ ಪ್ರಕರಣದಲ್ಲಿ ಸಂಕಷ್ಟ. ಗಡಿ ಒತ್ತುವರಿ ಹಾಗೂ ಸರ್ಕಾರಿ ಜಾಗ ಒತ್ತುವರಿ ಬಗ್ಗೆ ಸುಪ್ರೀಂಗೆ ವರದಿಯನ್ನು ಸಲ್ಲಿಸಲಾಗಿದೆ. ಸುಪ್ರೀಂನ ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಗಡಿ ಒತ್ತುವರಿ ಮಾಡಿ ಅಕ್ರಮ ಗಣಿಗಾರಿಕೆ ಮಾಡಿರೋ ಬಗ್ಗೆ ವರದಿಯಲ್ಲಿ ಉಲ್ಲೇಖವಾಗಿದೆ. ಓಬಳಾಪುರ ಮೈನಿಂಗ್ಸ್ನಲ್ಲಿ ಅಲ್ಲಿ ಇವರೇನು ಮಾಡಿದ್ದಾರೆ, ಆಂಧ್ರ ಕರ್ನಾಟಕ ಗಡಿಯನ್ನೇ ಒತ್ತುವರಿ ಮಾಡಿಬಿಟ್ಟಿದ್ದಾರೆ. ಒತ್ತುವರಿ ಮಾಡಿಕೊಂಡು ಇವರು ಆಂಧ್ರ ಜಾಗವನ್ನೆಲ್ಲ ಕರ್ನಾಟಕಕ್ಕೆ ಸೇರಿಸ್ಕೊಂಡು ಅಲ್ಲಿ ಮೈನಿಂಗ್ ಮಾಡಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಅದರ ಬಗ್ಗೆ ವರದಿ ಸಲ್ಲಿಕೆಯಾಗಿದೆ. ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ಕಂಪ್ಲೀಟ್ ಅದರ ಬಗ್ಗೆ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಅವರು ಗಡಿಯನ್ನು ಒತ್ತುವರಿ ಮಾಡಿದ್ದಾರೆ ಅಂತಲೇ ಉಲ್ಲೇಖ ಮಾಡಿದ್ದಾರೆ. ಸೊ ಜನಾರ್ದನ್ ರೆಡ್ಡಿಗೆ ಈಗ ಮತ್ತೆ ಸಂಕಷ್ಟ ಶುರುವಾದಂತೆ. ಈಗಾಗಲೇ ಅವರು ಈ ವಿಚಾರದಲ್ಲಿ ಜೈಲಿಗೆ ಹೋಗಿ ಬೇಲ್ ತಗೊಂಡು ಮತ್ತೆ ಹೊರಗೆ ಬಂದು ಸದ್ಯಕ್ಕೆ ಅವ್ರು ಬೇಲ್ ಮೇಲೆ ಹೊರಗಡೆ ಇರೋದು. ಈಗ ಮತ್ತೆ ಒಂದು ರಿಪೋರ್ಟ್ ಸಬ್ಮಿಟ್ ಆಗಿರೋದ್ರಿಂದ ಇವರು ಗಡಿಗಳನ್ನು ಒತ್ತುವರಿ ಮಾಡಿ ಮೈನಿಂಗ್ ಮಾಡಿದ್ದಾರೆ ನಿಜ ಅಂತ ಕೋರ್ಟ್ಗೆ ವರದಿ ಸಲ್ಲಿಕೆ ಆಗಿದೆ. ಈಗ ಕೋರ್ಟ್ ಏನು ಹೇಳುತ್ತೆ ಈ ಪ್ರಕರಣದಲ್ಲಿ? ಹಾಗಾದರೆ ಮುಂದಿನ ಕ್ರಮ ಏನು? ಗಡಿಯಲ್ಲಿರುವ ಸುಗ್ಗಲಮ್ಮ ದೇವಸ್ಥಾನದ ಬಳಿ ಅಕ್ರಮ ಗಣಿಗಾರಿಕೆಯನ್ನು ಇವರು ಮಾಡಿದ್ದಾರೆ. ರೆಡ್ಡಿ ಒಡೆತನದ ಕಂಪನಿಗಳು ಒತ್ತುವರಿ ಮಾಡೋ ಬಗ್ಗೆ ಸಾಕ್ಷ್ಯವನ್ನು ನೀಡಿದೆ ಸರ್ವೆ ತಂಡ. ರೆಡ್ಡಿ ಒಡೆತನದ 4 ಕಂಪನಿಗಳು ಸೇರಿ 6 ಕಂಪನಿಗಳ ವಿರುದ್ಧ ವರದಿ. ಸುಪ್ರೀಂ ಸೂಚನೆ ಮೇರೆಗೆ ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ಅವರು ತನಿಖೆ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸುಗ್ಗಲಮ್ಮ ದೇವಸ್ಥಾನ ಇದೊಂದೇ ಅಲ್ಲ, ರೆಡ್ಡಿ ಒಡೆತನದ 4 ಪ್ಲಸ್ ಇನ್ನೊಂದು 2 ಇವರೆಲ್ಲರೂ ಕೂಡ ಗಡಿಯನ್ನು ಒತ್ತುವರಿ ಮಾಡಿಕೊಂಡೇ ಮೈನಿಂಗ್ ಮಾಡಿದ್ದಾರೆ. ಅಕ್ರಮವಾಗಿ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿದ್ದಾರೆ. ಸೊ ಹಾಗಾಗಿ ಈ ರಿಪೋರ್ಟನ್ನು ಸುಪ್ರೀಂ ಕೋರ್ಟ್ ಈಗ ಯಾವ ರೀತಿ ಪರಿಗಣಿಸುತ್ತೆ, ರಿಪೋರ್ಟ್ ನೋಡಿ ನಂತರ ಯಾರಿಗೆ ಏನು ಡೈರೆಕ್ಷನ್ಸ್ ಕೊಡುತ್ತೆ, ಇದರ ಬಗ್ಗೆ ಈಗ ಮುಂದೆ ಬಹಳ ಕುತೂಹಲ. ಹಾಗೇನಾದರೂ ಮತ್ತೊಮ್ಮೆ ಎನ್ಕ್ವೈರಿಗೆ ರೆಫರ್ ಮಾಡ್ತು ಅಂದರೆ ಜನಾರ್ದನ್ ರೆಡ್ಡಿಗೆ ಮತ್ತೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಬಳ್ಳಾರಿಯ ಸುಗ್ಗಲಮ್ಮ ದೇವಸ್ಥಾನದ ಬಳಿ 6 ಕಂಪನಿಗಳು ಗಡಿಯನ್ನು ಒತ್ತುವರಿ ಮಾಡಿಕೊಂಡಿವೆ ಅಂತ ರಿಪೋರ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಗಡಿ ಒತ್ತುವರಿ ಮಾಡ್ಕೊಂಡಿರೋದು ನಿಜ ಅಂತ ರಿಪೋರ್ಟ್ ಸಲ್ಲಿಕೆ ಆಗಿರೋದ್ರಿಂದ ಮುಂದೇನು ಜನಾರ್ದನ್ ರೆಡ್ಡಿಗೆ ಇದರಿಂದ ಯಾವ ರೀತಿ ಸಂಕಷ್ಟ ಎದುರಾಗಬಹುದು ಅಂತ? ಅರವಿಂದ್, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಆ ಸಮಿತಿ ಬಳ್ಳಾರಿ ಮತ್ತು ಆಂಧ್ರ ಗಡಿಭಾಗದಲ್ಲಿರ್ತಕ್ಕಂಥ ಏನು ಗಣಿಗಾರಿಕಾ ಪ್ರದೇಶದಲ್ಲಿ ಒಂದು ಸಮೀಕ್ಷೆಯನ್ನು ಮಾಡೋದ್ರ ಮೂಲಕ ಯಾವ್ಯಾವ ಕಂಪನಿಗಳು ಎಷ್ಟು ಒತ್ತುವರಿ ಮಾಡ್ಕೊಂಡಿದೆ ಅನ್ನುವಂಥದ್ರ ಕುರಿತಾಗಿ ಒಂದು ಡ್ರೋನ್ ಮೂಲಕ ಸರ್ವೆನೂ ಕೂಡ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅಂದರೆ ಆಂಧ್ರದ ಕರ್ನಾಟಕ ಮತ್ತು ಆಂಧ್ರ ಗಡಿಭಾಗದಲ್ಲಿ ಜನಾರ್ದನ್ ರೆಡ್ಡಿ ಅವರ ಒಡೆತನದ 4 ಕಂಪನಿಗಳು ಸೇರಿದಂತೆ ಒಟ್ಟು 10 ಕಂಪನಿಗಳು ಗಡಿಯನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಅಕ್ರಮವಾಗಿ ಗಣಿಗಾರಿಕೆಯನ್ನು ಮಾಡಿರುವಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ವರದಿಯನ್ನು ಈಗಾಗಲೇ ಕೊಟ್ಟಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಜನಾರ್ದನ್ ರೆಡ್ಡಿ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಈ ಹಿಂದೆ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರದ CBI ಕೋರ್ಟ್ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಒಂದು ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಿತ್ತು. ಆದರೆ ಅದಾದ್ಮೇಲೆ ತಾತ್ಕಾಲಿಕ ತಡೆಯನ್ನು ಕೊಡಲಾಗಿತ್ತು. ತದನಂತರದಲ್ಲಿ ಈ ಹಿಂದೆ ಕೊಟ್ಟಿರ್ತಕ್ಕಂಥ ವರದಿಗೆ ಅನುಗುಣವಾಗಿ ಮತ್ತೊಂದು ಸಮೀಕ್ಷೆಯನ್ನು ಸರ್ವೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸುಧಾಂಶು ದುಲಿಯಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ಕಳಿಸಲಾಗಿತ್ತು. ಆ ಸಮಿತಿಯ ಸರ್ವೆ ರಿಪೋರ್ಟ್ ಅಲ್ಲಿ ಕೂಡ ಇದೀಗ ಒತ್ತುವರಿಯಾಗಿ ಅಕ್ರಮ ಮಾಡಿರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು. ಹೀಗಾಗಿ ಈಗಾಗಲೇ ಇದೇ 5ನೇ ತಾರೀಕಿಗೆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೇರಿಂಗ್ ಕೂಡ ಇರ್ತಿತ್ತು. ಆದರೆ ಜನಾರ್ದನ್ ರೆಡ್ಡಿ ಅವರು ಸದ್ಯಕ್ಕೆ ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರ ನನಗೆ 20ನೇ ತಾರೀಕಿನವರೆಗೂ ಅಂದರೆ ಜನವರಿ 20ರವರೆಗೂ ಅವಕಾಶ ಮಾಡಿಕೊಡಿ ಅನ್ನುವಂಥ ರೀತಿಯಲ್ಲಿ ಮನವಿಯನ್ನು ಮಾಡಿಕೊಡಿದ್ರೆ ಹೀಗಾಗಿ ಅವ್ರಿಗೆ 20ನೇ ತಾರೀಕಿನವರೆಗೂ ಇದೀಗ ಅವಕಾಶ ಕೊಡಲಾಗಿದೆ. ಪ್ರಮುಖವಾಗಿ ಸುಗಲಮ್ಮ ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಸಾಕಷ್ಟು ಅಕ್ರಮ ಗಣಿಗಾರಿಕೆಯನ್ನು ಮಾಡಿರುವಂಥದ್ದು ಸಾಬೀತಾಗಿದೆ. ಅದೆಲ್ಲದೂ ಕೂಡ ಸುಧಾಂಶು ದುಲಿಯಾ ಅವರು ಕೊಟ್ಟಿರ್ತಕ್ಕಂಥ ವರದಿಯಲ್ಲೂ ಕೂಡ ಉಲ್ಲೇಖವಾಗಿರುವಂಥದ್ದು. ಹೀಗಾಗಿ ಬಹುತೇಕ ಮತ್ತೆ ಜನಾರ್ದನ್ ರೆಡ್ಡಿ ಅವರಿಗೆ ಗಣಿ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಅಮರೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.